ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತ ದೃಷ್ಟಿಗೆ ತಾಳಿ ಕಟ್ಟುವುದ್ರ ಜೊತೆಗೆ ಈ ಕಡೆ ಶರುಗೆ ಮನೆಯಿಂದ ಗೇಟ್ ಪಾಸ್ ಸಿಗ್ತಾ ಇದೆಯಾ? ಹಾಗಾದರೆ ಊಟ ಬಟ್ಟೆಯಲ್ಲೇ ಮನೆಯಿಂದ ಹೊರಗಡೆ ಹೋಗಬೇಕಾಗಿದೆಯಾ? ಇಲ್ಲಿ ಶರು ಏನಾಯಿತು, ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ದತ್ತಾಬಾಯಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮುದ್ದೆ ಇಲ್ಲಿ ದೃಷ್ಟಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಬಿಕಾಸ್ ಇಲ್ಲಿ ತಾನು ಅವರ ಮನೆಗೆ ಕುಡಿದು ಹೋಗಿದ್ದೀನಿ ಅಂತ ಇಲ್ಲಿ ದೃಷ್ಟಿ ಅನ್ಕೊಂಡ್ಬಿಡ್ದಾಳೆ. ಹಾಗಾಗಿ ಇಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ದತ್ತಾಬಾಯಿ ತುಂಬ ಬೇಜಾರಲ್ಲಿರ್ತಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ಶರು ಅಂತೂ ದೃಷ್ಟಿ ಕುತ್ತಿಗೆಯಲ್ಲಿ ತಾಳಿ ನೋಡಿದೆ ಏನಿದಲ್ಲ ಅಂತ ಪ್ರಶ್ನೆ ಮಾಡಿದಾಗ, ಇದು ನನ್ನಮ್ಮ ಚಿನ್ನದ ತಾಳಿನ ಹಾಕ್ಸಿದ್ದು ದತ್ತ ಸಾವ್ಕಾರ್ರೆ ನಮ್ಮ ಮನೇಲಿ ಹಾಕಿದ್ರು ಅಂದ ತಕ್ಷಣ ಮೂವರು ಅಕ್ಕ ತಂಗಿರಿಗೂ ಕೂಡ ತುಂಬ ಬೇಜಾರಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ, ಹೊಟ್ಟೆ ಹುಟ್ಟೋಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಇದನ್ನು ತೆಗಿಸ್ಬೇಕಲ್ಲ ಅಂತ ಅಂದ್ಕೊಂಡಿದ್ದೆ. ದತ್ತನ ಮುಂದೆನೇ ಇಲ್ಲಿ ಶರು ದೃಷ್ಟಿಗೆ, ನೋಡು ದೃಷ್ಟಿ, ಇದನ್ನು ನಿಮ್ಮಮ್ಮ ಕೊಟ್ಟರು ಅಂತ ಹಾಕ್ಕೊಂಡಿದ್ಯಾ, ಸರಿ ಆಯಿತು, ನಾಳೆ ಒಂದಿನ ಹಾಕ್ಕೊಂಡು ತೆಗೆದುಬಿಡು ಅಂತ ಹೇಳ್ತಾರೆ. ಬಟ್ ದೃಷ್ಟಿ ಇದಕ್ಕೆ ಬಿಲ್ಕುಲ್ ಒಪ್ಕೊಳ್ಳೋದಿಲ್ಲ. ಯಾಕೆ ನಾನು ತೆಗಿಬೇಕು? ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾನು ತೆಗಿಯೋದಿಲ್ಲ, ನನ್ನಮ್ಮ ಪ್ರೀತಿಯಿಂದ ಕೊಟ್ಟಿರೋದು, ಇಲ್ಲ ನಾನು ತೆಗಿಯೋದಿಲ್ಲ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ದೃಷ್ಟಿ? ನಿಜವಾಗ್ಲೂ ಈಗ ನೀನು ನಾರ್ಮಲ್ ಮನೆ ಅಲ್ಲ, ನಮ್ಮ ಸ್ಟೇಟಸ್ಗೂ ನಿನ್ನ ಸ್ಟೇಟಸ್ಗೂ ತುಂಬಾ ಅಜಗಜಾಂತರ ಇದೆ. ಆ ಒಂದು ತಾಳಿ ಹಾಕೊಂಡ್ರೆ ನೋಡಿ ಜನ ಏನು ಅನ್ಕೊಳ್ಳೋದಿಲ್ಲ. ಮೊದಲಾಗಿದ್ರೆ ಬೇರೆ, ಆದರೆ ಇವಾಗ ನೀನು ದತ್ತ ಶ್ರೀರಾಮ್ ಪಾಟೀಲ್ ಹೆಂಡತಿ, ನೋಡು ಜನ ನೀನು ಕಾಟನ್ ಸೀರೆ ಹುಟ್ಟಿದ್ಯೋ, ಎಂಥ ಒಡವೆ ಹಾಕಿದ್ಯೋ, ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ನೋಡು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನು ಹೇಳಬೇಕು ಮಾಡಬೇಕು ಅಂತ ದೃಷ್ಟಿಗೆ ಗೊತ್ತಾಗ್ತಿಲ್ಲ. ಹಾಗಂದು ಮಾತ್ರಕ್ಕೆ ಅವಳು ಆ ತಾಳಿನ ತೆಗಿತೀನಿ ಅನ್ನೋದಿಲ್ಲ. ಇಲ್ಲ ಇಲ್ಲ, ನಾನು ಏನೇ ಮಾಡಿದ್ರು ಕೂಡ ಈ ಒಂದು ತಾಳಿಯನ್ನು ತೆಗಿಯೋಕ್ಕಾಗೋದಿಲ್ಲ, ನನ್ನಮ್ಮ ಪ್ರೀತಿಯಿಂದ ಕೊಡಿಸಿರೋದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ದೃಷ್ಟಿ ಹೇಳ್ತಾಳೆ. ಏನು ಮಾತಾಡ್ತಿದ್ಯಾ? ಅಷ್ಟೆಲ್ಲ ಬಗೆಯಿಂದ ಹೇಳಿದ್ರು ಕೂಡ ಮತ್ತು ಅದನ್ನೇ ಹೇಳ್ತಿದ್ಯಲ್ಲ ನೀನು. ನಿಜ ಹೇಳಬೇಕು ಅಂದರೆ ನನ್ನ ತಮ್ಮ ನಿನ್ನ ಮದುವೆ ಆದ, ಹಿಂಸೆ ಮಾಡ್ದ, ಶಿಕ್ಷೆ ಕೊಟ್ಟ, ಆದರೆ ನಾನು ಇವತ್ತಾರು ನಿಂಗೆ ಶಿಕ್ಷೆ ಕೊಟ್ಟನ? ಯಾಕಂದರೆ ನಾನು ಎಂದೂ ಕೂಡ ನೀನು ನನ್ನ ತಮ್ಮನ ಹೆಂಡತಿ ಅಂತಲೇ ಭಾವಿಸ್ಲಿಲ್ಲ. ಅದೇ ಕಾರಣಕ್ಕೋಸ್ಕರನೇ ನಾನು ನಿನ್ನ ಬಗ್ಗೆ ಕೇರ್ ಕೂಡ ಮಾಡಲಿಲ್ಲ. ಆದರೆ ಅಮ್ಮ ಬಂದಿದ್ದೆ ಎಲ್ಲರೂ ಮುಂದೆ ನೀನು ದತ್ತ ನಾ ಹೆಂಡತಿ ಅಂತ ಹೇಳಿ ಅನೌನ್ಸ್ ಮಾಡಿದ್ಮೇಲೆ ಖಂಡಿತ ನಾವಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ದೃಷ್ಟಿ ತನ್ನ ನಿರ್ಧಾರವನ್ನು ಬದಲಾಯಿಸ್ತಿದ್ದಾಗ ಶರು ನೋಡ್ತೀಯ ದತ್ತು, ಮನೆ ಮರ್ಯಾದೆಗೋಸ್ಕರ ಅಷ್ಟೆಲ್ಲ ಹೇಳಿದ್ರು ಕೂಡ ನಿನ್ನ ಹೆಂಡತಿ ಹೇಗೆ ನಾನು ಅನ್ಕೊಂಡಿದ್ದನ್ನೇ ಸಾಧಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಹೋದ ತಕ್ಷಣ ಈ ಕಡೆ ದೃಷ್ಟಿಗೆ ದತ್ತಾಬಾಯಿ, ನೋಡು ದೃಷ್ಟಿ, ನಾನು ಆಲ್ರೆಡಿ ಹೇಳಿದ್ದೀನಿ ಅಕ್ಕ ನನ್ನ ಬದುಕಿನಲ್ಲಿ ಎಷ್ಟು ಮುಖ್ಯ, ಆಕೆ ನನ್ನ ಅಕ್ಕ ಅಲ್ಲ ತಾಯಿ ಅಂತ. ಅವಳ ಮನಸ್ಸಿಗೆ ನೋವಾಗೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ದೃಷ್ಟಿಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಅದಕ್ಕೆ ಸರಿಯಾಗಿ ಈ ಕಡೆ ಶರು, ಹೇಮ, ನೇತ್ರ ಮೂವರು ಕೂಡ ಮಾಮೂಲಿ ಹಳೆ ಬಟ್ಟೆ ಹಾಕೊಂಡಿದೆ, ಒಡವೆ ಎಲ್ಲ ತೆಗ್ದಾಕಿ ಒಂದು ನಾರ್ಮಲ್ ಆಗಿ ಇರೋದಕ್ಕೆ ಮುಂದಾಗ್ಬಿಡ್ತಾರೆ. ಅದನ್ನು ನೋಡಿದೆ ದತ್ತಾಗೆ ತುಂಬ ಬೇಜಾರಾಗತ್ತೆ. ಏನಕ್ಕ ಇದೆಲ್ಲ ಅಂತ ಕೇಳ್ತಿದ್ದಾರೆ ದೃಷ್ಟಿ. ಮನೆಯವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಆಗ ಇಲ್ಲಿ ಶರು, ಏನಿಲ್ಲ ದತ್ತು, ಇದಕ್ಕೆಲ್ಲ ಕಾರಣ ನೀನು ಹೆಂಡ್ತೀನಿ ಅಂತ ಹೇಳಿದಾಗ, ಏನಕ್ಕ ಮಾತಾಡ್ತಿದ್ಯಾ, ನನ್ನ ಹೆಂಡತಿ ಯಜಮಾಂತಿ ಕಾರಣನ ಇದಕ್ಕೆಲ್ಲ ಅಂತ ದತ್ತ ಕೇಳಿದಾಗ, ಹೌದು ಅಲ್ವಾ ದತ್ತು, ನಿಜ ಹೇಳಬೇಕು ಅಂದರೆ ದೃಷ್ಟಿ ಈ ಮನೆಯಲ್ಲಿ ಸೊಸೆ ಆಗಿರೋಳು ಅಂದಮೇಲೆ ಅವಳೇ ಆಗಿರ್ತಾಳೆ ಅಂದರೆ ನಾವು ಆ ರೀತಿ ಇದ್ದರೆ ಜನ ಏನು ಅನ್ಕೊಳ್ಳೋದಿಲ್ಲ. ನೋಡಿದೆ 4 ಜನ ಸೊಸೆ ನೋಡಿದ್ರೆ ಹಂಗಿದ್ದಾಳೆ, ಇವರೆಲ್ಲ ಒಡವೆ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಮೆರೀತಿದ್ದಾರೆ ಅಂತ ಅನ್ಕೊಳ್ಳೋದಿಲ್ವಾ? ಅದಕ್ಕೋಸ್ಕರ ಅಂತ ಹೇಳಿದಾಗ ಈ ಕಡೆ ದತ್ತ, ಏನಕ್ಕ ಮಾತಾಡ್ತಿದ್ಯಾ, ಯಾರು ಏನು ಅನ್ಕೋತಾರೋ ಅನ್ನೋದು ಮುಖ್ಯ ಅಲ್ಲ ಅಂದಾಗ ನೀನು ಮುಖ್ಯ ಆಗದೆ ಇರಬಹುದು ದತ್ತು. ನಿಜ ಹೇಳಬೇಕು ಅಂದರೆ ಕಿಶೋರಿ ಎಷ್ಟೋ ಬಾರಿ ಹೇಳಿದ್ದಾರೆ, ನಿಜ ಹೇಳಬೇಕು ಅಂದರೆ ನಮ್ಮ 3 ಹೆಣ್ಮಕ್ಳು ಮನೆ ಬಿಟ್ಟು ಹೋಗಬೇಕಿತ್ತು ಮದುವೆ ಆದಮೇಲೆ, ಅಂಥದ್ರಲ್ಲಿ ಇಲ್ಲೇ ಇದ್ದೀವಿ, ಜೊತೆಗೆ ಇಲ್ಲಿ ಸೊಸೆ ಆ ರೀತಿ ಇದ್ದು ನಾವು ಈ ರೀತಿ ಇದ್ದರೆ ಇನ್ನೇನು ಮಾತಾಡಬೇಡ, ಅದನ್ನೆಲ್ಲ ಬೇಡ ಅಂತಾನೆ ದತ್ತು ನಾವು ಈ ರೀತಿ ಇರೋದು, ನಾವು ಇದೇ ರೀತಿ ಇರ್ತೀವಿ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ, ಬೇಡ ಚಿಕ್ಕಮ್ಮವ್ರೆ ದಯವಿಟ್ಟು ನೀವು ಈ ರೀತಿ ಇರಬೇಡಿ, ನಾನು ಏನೂ ಅಂದ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ನೀನೇನು ಅಂದ್ಕೊಳ್ದೆ ಇರಬಹುದು ದೃಷ್ಟಿ, ಆದರೆ 4 ಜನ ಮಾತನ್ನು ನಿಲ್ಸೋಕ್ಕಾಗತ್ತಾ ಅಂದಾಗ ಅಕ್ಕ ನೀವು 4 ಜನದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಜ ಹೇಳಬೇಕು ಅಂದರೆ ನಾವು ಬಡತನದಲ್ಲೇ ಬಂದ್ವಿ, ಇದು ಈಗ ಸಿರಿತನ ಇವಾಗ ಬಂದಿರ್ಬೋದು, ಹಾಗಂದು ಮಾತ್ರಕ್ಕೆ ಬಡತನನ ಮರೆತು ನಾನು ಮಾತಾಡ್ತಿದ್ದೀನಿ ಅಂತಲ್ಲ. ದೇವರು ನಮಗೆ ಕೊಟ್ಟಾಗ ಅದನ್ನು ನಿಜವಾಗ್ಲೂ ಅನುಭವಿಸ್ಬೇಕಂತ. ಅದೇ ಕಾರಣಕ್ಕೆ ಹೇಳ್ತಿದ್ದೀನಿ, ನನಗೆ ನಿಮ್ಮನ್ನು ಈ ರೀತಿ ನೋಡೋಕ್ಕಾಗೋದಿಲ್ಲ, ದಯವಿಟ್ಟು ಬದಲಾಗಿ ಅಂತ ಹೇಳ್ತಾರೆ. ಬಟ್ ಶರು ತನ್ನ ನಿರ್ಧಾರವನ್ನು ಬದಲಾಯಿಸದೇ ಇದ್ದಾಗ ಈ ಕಡೆ ದತ್ತ ಖಂಡಾಮಂಡಲ ಆಗುತ್ತೆ, ಅಲ್ಲಿಂದ ಹೋಗ್ತಾರೆ. ಈ ಕಡೆ ದೃಷ್ಟಿ ಅಂತೂ ನಿಜವಾಗ್ಲೂ ದತ್ತ ಸಾವ್ಕಾರ ಕೋಪ ನೋಡಿದ್ರೆ ಸೈಲೆಂಟ್ ಅಣ್ಣ ಅಂತ ಹೇಳಿದಾಗ, ಹೌದು ದೃಷ್ಟಿ ನೋಡ್ದೆ, ನಿಜವಾಗ್ಲೂ ದತ್ತ ಸಾವ್ಕಾರ ಮುಂದೆ ಯಾರೇ ಇದ್ದಿದ್ರು ಸುಟ್ಟು ಭಸ್ಮ ಆಗ್ಬಿಡ್ತಿದ್ರು, ಅಂಥ ಕೋಪನ ನೋಡ ಇಲ್ಲ, ಅಂಥ ಕೋಪ ನೋಡ್ದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಈ ಕಡೆ ದೃಷ್ಟಿ, ಅದು ಸೈಲೆಂಟ್ ಅಣ್ಣ, ಅವ್ರ ಯೋಗ್ಯತೆಗೆ ಮಾಡಿಸ್ಕೊಡಿ ಅಂತಾರೆ. ಅಷ್ಟು ಸ್ಟೇಟಸ್ಗೆ ಮಾಡಿಸ್ಕೊಡೋಕೆ ನಮ್ಮಮ್ಮನಿಂದ ಆಗುತ್ತಾ? ನಮ್ಮಮ್ಮನ ಯೋಗ್ಯತೆಗೆ ಏನಾಗುತ್ತೋ ಅದನ್ನು ಮಾಡಿಸ್ಕೊಟ್ಟಿದ್ದಾರೆ ಪ್ರೀತಿಯಿಂದ, ಅದನ್ನು ತೆಗಿ ಅಂದರೆ ಹೇಗೆ ಅಂದಾಗ, ಚಿನ್ನ ಸರದಿಂದಾನೇ ಇಷ್ಟೆಲ್ಲ
ಇಷ್ಟೆಲ್ಲ ಆಗ್ತಿರೋದಾ? ಇವಾಗ ನನಗೆ ಗೊತ್ತಾಯಿತು. ಹಾಗಿದ್ರೆ ನನ್ನ ಹತ್ರನೇ ಬೇಕಾದಷ್ಟಿದೆ, ಕೊಡ್ತೀನಿ, ಇದನ್ನು ಹೇಳಿ ಮಾಡಿಸ್ಕೊಂಡು ಇವ್ರ ಸ್ಟೇಟಸ್ಗೆ ತಕ್ಕಂಗೆ ಹಾಕು ಅಂದಾಗ ಆದರೂ ಅಮ್ಮ ಕೊಟ್ಟಾಗ ಆಗುತ್ತಾ ಸೈಲೆಂಟನ್ನು? ನಿಜವಾಗ್ಲೂ ಸೈಲೆಂಟನ್ನು? ಇದು ಎಲ್ಲದಕ್ಕೂ ಕೂಡ ಪರಿಹಾರ ಅಂದರೆ ದತ್ತ ದೊರೆನೇ ಹೇಳಬೇಕು ಅಂತ ಹೇಳಿದಾಗ, ಹಾಗಿದ್ರೆ ದತ್ತಾಬಾಯಿನೇ ಇದಕ್ಕೆಲ್ಲ ನಿರ್ಧಾರ ತಗೋಬೇಕು ಅಂತ ಸೈಲೆಂಟ್ ಹೇಳ್ತಾರೆ. ನಂತರ ಈ ಕಡೆ ಶರು ಹೇಮಾ ನೇತ್ರ ಮಾತಾಡ್ತಿರ್ತಾರೆ. ಅಕ್ಕ, ನಾವು ಈ ರೀತಿ ಬಾಣ ಬೀಸಿರೋದ್ರಿಂದ ಖಂಡಿತ ದತ್ತು ಕೋಪ ಬಂದು ದೃಷ್ಟಿನ ನಿಜವಾಗ್ಲೂ ಅವಳ ಮೇಲೆ ಸಿಟ್ಟಾಗ್ತಾನಲ್ವಾ, ನಮ್ಮ ಖಂಡಿತ ವರ್ಕೌಟ್ ಆಗುತ್ತಲ್ವಾ, ದೃಷ್ಟಿ ನಿಜವಾಗ್ಲೂ ಆ ತಾಳಿ ತೆಗಿತಾಳಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಶರು, ನಾನು ಅನ್ಕೊಂಡಾಗ ಆಗಿಲ್ಲ ಅಂದರೆ ಅದನ್ನು ಬಿಸಾಕೋದು ಗೊತ್ತು, ಅಂದ್ಕೊಂಡಿದ್ದನ್ನು ಕಿತ್ಕೊಳ್ಳೋಕ್ಕೂ ಕೂಡ ನನಗೆ ಗೊತ್ತದ, ನಾನು ಅಂದ್ಕೊಂಡಿದ್ದನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಚಿನ್ಮಯ್ ಮನೆಗೆ ಬಂದಿದ್ದಾರೆ, ಹೂಗುಚ್ಚ ಇಟ್ಕೊಂಡು. ಅದನ್ನು ನೋಡಿದೆ ಬಜರಂಗಿ, ಏನಿದು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದಾಗ, ನಾನು ನೇತ್ರ ಅವ್ರ ಜೊತೆ ಡೇಟಿಂಗ್ ಹೋಗ್ತಾ ಇದ್ದೀನಿ, ನಾನು ಅವ್ರ ಫ್ರೆಂಡ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಏನು ಸರ್ ಮುಚ್ಚು ಮರೆ, ನನಗೆ ಅವರು ಅಂದರೆ ತುಂಬ ಪ್ರೀತಿ, ಅವ್ರಿಗೂ ಕೂಡ ನನ್ನ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ, ನಾನು ಅವ್ರ ಜೊತೆ ಪ್ರಪೋಸ್ ಮಾಡಿ ಅವ್ರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಬಜರಂಗಿ ತುಂಬ ಸಿಟ್ಟಾಗ್ಬಿಡ್ತಾರೆ. ಅವ್ರಿಗೆ ಯಾವುದು ಸಾಯಿಸೋಕೆ ಆಗ್ತಿಲ್ಲ. ಈ ಕಡೆ ನೇತ್ರಾಗಂತೂ, ಅಕ್ಕ ಇನ್ನಷ್ಟು ತಕ್ಕ ಈ ರೀತಿ ಹಾಕ್ಕೊಂಡಿರೋಕ್ಕಾಗತ್ತೆ, ಪ್ಲೀಸ್ ಅಕ್ಕ ನಾನು ತೆಗಿತೀನಿ, ನನ್ನಿಂದ ಈ ರೀತಿ ಇರೋಕೆ ಆಗ್ತಿಲ್ಲ, ಅನ್ಕಂಫರ್ಟ್ ಫೀಲ್ ಆಗ್ತದೆ ಅಂದಾಗ, ಏನು ಮಾತಾಡ್ತಿದ್ಯಾ ನೇತ್ರ, 10 ವರ್ಷಕ್ಕೆ ಮುನ್ನ ಇದಕ್ಕಿಂತ ಕಡೆಯಾಗಿ ಬಟ್ಟೆ ಹಾಕೋತಿದ್ದೆ ಅನ್ನೋದನ್ನು ನೆನ್ಪಿಟ್ಕೊ ಅಂತ ಹೇಳ್ತಾರೆ. ಪ್ಲೀಸ್ ಅಕ್ಕ, ಚಿನ್ಮಯ್ ಕೂಡ ಬಂದಿದ್ದಾನೆ, ಅವನ ಜೊತೆ ಹೊರಗಡೆ ಹೋಗಬೇಕು, ಈ ರೀತಿ ಹೋಗೋಕ್ಕಾಗತ್ತಾ ಅಂದಾಗ, ಸರಿ ಯಾರಿಗೂ ಕಾಣ್ದಾಗೆ ಹೋಗಿ ಬಾ ಅಂತ ಹೇಳಿ ಕಳಿಸ್ತಾರೆ. ನಂತರ ಹೇಮಾಗೆ ನೋಡು, ಅವಳ ಮೇಲೆ ಒಂದು ದೃಷ್ಟಿ ಇಟ್ಟಿರು, ಅವಳು ಚಿನ್ಮಯ್ ಜೊತೆ ಬೇರೆದೇ ರೀತಿ ಮೂವ್ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ, ಏನು ಮಾಡ್ತಿದ್ದಾಳೆ ಅನ್ನೋದನ್ನು ತಿಳ್ಕೊಂಡು ನನ್ನ ಹತ್ರ ತಿಳಿಸು ಅಂತ ಶರು ಹೇಮಾಗೆ ಹೇಳ್ತಾರೆ. ಸರಿ ಅಕ್ಕ ಅಂತ ಕೂಡ ಹೇಮಾ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಊಟ ಕೂತ್ಕೊಂಡಿರ್ತಾರೆ. ದತ್ತನ ಮನೆ ಕರಿಬೇಕಿತ್ತು ಅಂತ ಕಿಶೋರ್ ಅವರು ಶರುಗೆ ಹೇಳಿದಾಗ ಅವ್ನು ಎಷ್ಟು ಕೋಪ ಮಾಡ್ಕೊಂಡು ಹೋದ ಅಂತ ಗೊತ್ತಿದ್ಯಾ, ನೀವೇ ಕರೀರಿ, ನನ್ನಿಂದ ಕರೆಯೋಕೆ ಆಗೋದಿಲ್ಲ ಅಂತ ಶರು ಹೇಳ್ತಾರೆ. ಅಷ್ಟರಲ್ಲಿ ದತ್ತಾಬಾಯಿ ಬರ್ತಾರೆ. ಸೈಲೆಂಟ್ ದತ್ತಾಬಾಯಿ ಬಂದರು ಅಂತದಾಗ ಈ ಕಡೆ ಎಲ್ರಿಗೂ ಖುಷಿ ಆಗುತ್ತೆ. ಬಂದಂಥ ದತ್ತಾಬಾಯಿ ದೃಷ್ಟಿಯನ್ನು ಎಳೆದುಕೊಂಡು ದೇವ್ರ ಮನೆ ಹತ್ರ ಹೋಗ್ತಾರೆ. ದೇವ್ರ ಮನೆ ಹತ್ರ ಹೋಗ್ತಿದ್ದಾಗೆ ಎಲ್ಲರೂ ಕೂಡ ಹಿಂದೆನೇ ಹೋಗ್ತಾರೆ. ದೃಷ್ಟಿ ಕುತ್ತಿಗೆಗೆ ಕೈ ಹಾಕಿ ತಾಳಿ ತೆಗೆಯೋದಕ್ಕೆ ಮುಂದಾಗೆ ಬಿಡ್ತಾರೆ. ದತ್ತಾಬಾಯಿ, ಹಿಂದೊರೆ ಏನು ಮಾಡ್ತಿದ್ರ ನೀವು, ಕೊನೆಗೂ ತಾಳಿ ತೆಗಿಯೋಕೆ ಮುಂದಾಗ್ತಿದ್ದೀರ, ಪ್ಲೀಸ್ ಬೇಡ ಅಂದಾಗ ಈ ಕಡೆ ಇಲ್ಲ ಅಂತ ಹೇಳಿ ದತ್ತಾಬಾಯಿ ತೆಗಿಯೋಕೆ ಮುಂದಾಗ್ತಾರೆ. ಆಗ ಚಿಕ್ಕಮ್ಮವ್ರೆ, ದಯವಿಟ್ಟು ನೀವು ಹೇಳ್ದಾಗೆ ಕೇಳ್ತೀನಿ, ಪ್ಲೀಸ್ ತಾಳಿ ತೆಗಿಬೇಡಿ ಅಂತ ಹೇಳಿ, ಶಾಸ್ತ್ರೋಕ್ತವಾಗಿ ಮದುವೆ ಆಗಿರೋದು ದಯವಿಟ್ಟು ಅಂತ ಹೇಳಿ ದೃಷ್ಟಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರೆ, ಇಲ್ಲಿ ಶರು ನೀನೇ ಎಲ್ಲ ಮಾಡ್ಕೊಂಡಿರೋದು ದೃಷ್ಟಿ, ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ದತ್ತಾಬಾಯಿ ಸುಮ್ಮನಿರೋ ದೃಷ್ಟಿ, ಹೇಳ್ತಾ ಇದ್ದೀನಲ್ವಾ ಅಂದರು, ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕಣ್ಣೀರು ಹಾಡಿ ಗೋಳಾಡ್ತಿರ್ತಾಳೆ ದೃಷ್ಟಿ. ಆಗ ದತ್ತಾಬಾಯಿ ಕೆಂಡಾಮಂಡಲ ಆಗಿದೆ, ಸುಮ್ಮನಿರು ಅಂದರೆ ಸುಮ್ಮನಿರ್ಬೇಕಷ್ಟೇ ಅಂತ ಜೋರು ಮಾಡ್ತಿದ್ದಾಗೆ ದೃಷ್ಟಿ ಸೈಲೆಂಟ್ ಆಗ್ತಾಳೆ. ಕುತ್ಕಲ್ಲಿರೋ ತಾಳಿ ತೆಗ್ದೇ ಬಿಡ್ತಾರೆ. ಈ ಕಡೆ ಕಿಶೋರ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ. ಯಾರು ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲಿ ದತ್ತಾಬಾಯಿ ಸುಮ್ಮನಿರ್ತಿಲ್ಲ. ಫೈನಲಿ ತೆಗೆದ ತಕ್ಷಣ ಕುಸ್ತು ಹೋಗ್ಬಿಡ್ತಾಳೆ ದೃಷ್ಟಿ. ಕೊನೆಗೂ ತಾಳಿನ ತೆಗ್ದೇ ಬಿಟ್ರಲ್ಲ ದೊರೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ರೆ ಕುಸ್ತು ಹೋಗಿರೋ ದೃಷ್ಟಿನ ಎದ್ದು ನಿಲ್ಲಿಸ್ತಾರೆ. ನಿಲ್ಲಿಸದೆ ತಾನು ತಂದಿರ್ತಕ್ಕಂಥ ಆ ಒಂದು ಚಿನ್ನದ ತಾಳಿಯನ್ನ ತೋರಿಸಿದ್ದೆ ಕುತ್ತಿಗೆಗೆ ಹಾಕೋಕೆ ಮುಂದಾಗ್ತಿದ್ದಾಗೆ ನಿಜವಾಗ್ಲೂ ದೃಷ್ಟಿ ಶರು ಎಲ್ರಿಗೂ ಶಾಕ್ ಆಗುತ್ತೆ. ಫೈನಲಿ ದೃಷ್ಟಿ ಕುತ್ತಿಗೆಗೆ ಹಾಕಿದ್ದೆ, ಅಕ್ಕ ಈಗ ನಿನಗೂ ಸಮಾಧಾನ ಆಯ್ತಲ್ವಾ ನಮ್ಮ ಸ್ಟೇಟಸ್ಗೆ ತಕ್ಕನಾಗಿ ಅಂತ ಇಲ್ಲಿ ಶರುಗೆ ನಿಜವಾಗ್ಲೂ ಸೋಲಾಗಿದೆ. ಯಾಕಂದರೆ ದೃಷ್ಟಿ ಮನಸ್ಗೂ ನೋವು ಮಾಡಬಾರ್ದು ಅಂತ ಹೇಳಿ, ಅಕ್ಕನ ಮನಸ್ಗೂ ನೋವು ಮಾಡಬಾರ್ದು ಅಂತ ಹೇಳಿ ಚಿನ್ನ ತಾಳಿಯನ್ನು ತಂದು ದೃಷ್ಟಿಗೆ ಹಾಕಿದ್ರು. ಹಾಗಾಗಿ ಇಲ್ಲಿ ಶರು ನಿಜವಾಗ್ಲೂ ದೃಷ್ಟಿನ ಇವನು ಇಷ್ಟಪಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದೆ. ಏನು ಮಾಡಬೇಕು ಅಂತ ಕೆಂಡಾಮಂಡಲ ಆಗ್ತಿದ್ದಾಳೆ ಶರು. ಎಲ್ರೂ ನಡುವೆ ಶರು ಮುಂದೆ ಬಂದಿದೆ. ದೃಷ್ಟಿ ಗೆಲುವಿನ ಕೌಂಟರನ್ನು ಕೊಡ್ತಿದ್ದಾರೆ ದೃಷ್ಟಿ.